ಇವತ್ತು ಮಂಗಳೂರಿನಲ್ಲಿ ಕಾರ್ಯಕ್ರಮದ ನಿಮಿತ್ತ ಕೆಸಿ ವೇಣುಗೋಪಾಲ್ ಮತ್ತು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಬಿಕೆ ಹರಿಪ್ರಸಾದ್ ಅತಿಥಿಯಾಗಿ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ದೆಹಲಿಯಿಂದ ನೇರವಾಗಿ ಮಂಗಳೂರು ಏರ್ಪೋರ್ಟ್ಗೆ ಇಳಿದ ಕಾಂಗ್ರೆಸ್ಸಿನ ವರಿಷ್ಠ ವೇಣುಗೋಪಾಲ್ ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಡಿಕೆ ಪರ ಘೋಷಣೆಗಳು ಮೊಳಗ್ತು. ವೇಣುಗೋಪಾಲ್ ಏರ್ಪೋರ್ಟ್ ಎಂಟ್ರಿ ಆಗುತ್ತಿದ್ದಂತೆ ಡಿಕೆ ಪರ ಘೋಷಣೆ. ಡಿಕೆ 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 ಎಂದು ವೇಣುಗೋಪಾಲ್ ಸುತ್ತುವರೆದ ಬೆಂಬಲಿಗರು. ಮಂಗಳೂರು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಬರುತ್ತಿದ್ದ ಕೆಸಿ ವೇಣುಗೋಪಾಲ್ ಶಾಲು ಹೊದಿಸಿ ಸ್ವಾಗತ ಮಾಡಿದರಾದರೂ ಡಿಕೆ ಎಂಬ ಘೋಷಣೆಯಿಂದ ಕಿರಿಕಿರಿಗೆ ಒಳಗಾದ ವೇಣುಗೋಪಾಲ್. ಮಂಗಳೂರು ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಂದ ನಿಯಂತ್ರಣವು ವಿಫಲ ಆಯಿತು. ತರಾತುರಿಯಲ್ಲಿ ಮುಂದೆ ನುಗ್ಗಿದ ವೇಣುಗೋಪಾಲ್. ಮಿಥುನ್ ರೈ ಕೂಡ ಅಲ್ಲೇ ಇದ್ರು. ಡಿಕೆ ಪರ ಘೋಷಣೆ ಮೊಳಗ್ತಾ ಇದ್ದಂತೆ ಹೊರಟು ಹೋದ ವೇಣುಗೋಪಾಲ್. ಏರ್ಪೋರ್ಟ್ ಎಂಟ್ರಿ ಆಗ್ತಾ ಇದ್ದ ಹಾಗೆ ಡಿಕೆ ಪರ ಘೋಷಣೆ ಕೂಗಲಾಯಿತು. ಡಿಕೆ ಡಿಕೆ ಎಂದು ವೇಣುಗೋಪಾಲ್ರನ್ನ ಸುತ್ತುವರಿದಂತಹ ಕಾರ್ಯಕರ್ತರು ಜೊತೆಗೆ ಕಾಂಗ್ರೆಸ್ನ ಬೆಂಬಲಿಗರು. ಮಂಗಳೂರು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವುದಕ್ಕೆ ವೇಣುಗೋಪಾಲ್ ಬರ್ತಿದ್ರು. ಡಿಕೆ ಎಂಬ ಘೋಷಣೆಯಿಂದ ಕಿರಿಕಿರಿಗೆ ಒಳಗಾದಂತಹ ವೇಣುಗೋಪಾಲ್. ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ವೇಣುಗೋಪಾಲು ಏರ್ಪೋರ್ಟಿಗೆ ಇಳಿತಾ ಇದ್ದ ಹಾಗೆ ಒಂದಷ್ಟು ಜನ ಶಾಲು ಹೊದಿಸಿ ಅವರನ್ನು ಸ್ವಾಗತ ಮಾಡಿದ್ರು. ಅದಾದ ನಂತರ ಒಂಥರ ಕಕ್ಕಾವಿಕೆ ಆಗಿಬಿಟ್ರು. ಸುತ್ತಲಿದ್ದವರೆಲ್ಲ ಡಿಕೆ 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 ಅಂತ ಘೋಷಣೆಯನ್ನು ಕೂಗೋದಕ್ಕೆ ಶುರು ಮಾಡಿದ್ರು. ಇನ್ನಲ್ಲಿನ ಕಾಂಗ್ರೆಸ್ಸಿನ ಲೋಕಲ್ ಲೀಡರ್ ಆಗಿದ್ದಂತಹ ಮಿಥುನ್ ರೈ ಇದ್ದರು. ಐವನ್ ಡಿಸೋಜಾ MLC ಐವನ್ ಡಿಸೋಜಾ ಕೂಡ ಅಲ್ಲೇ ಇದ್ದರು. ಇವರೆಲ್ಲ ಇದ್ದರೂ ಕೂಡ ಅಲ್ಲಿ ಬೆಂಬಲಿಗರ ಘೋಷಣೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ರಿಗೂ ಅವರವರ ಅನುಕೂಲಕ್ಕೆ ತಕ್ಕನಾಗಿರೋ ಘೋಷಣೆಯನ್ನು ಕೂಗಿದ್ರು. ಕೆಲವರು ಡಿಕೆ ಅಂದರು, ಇನ್ನು ಕೆಲವರು ಸಿದ್ದರಾಮಯ್ಯ ಅಂಥೇಳಿ ಘೋಷಣೆಯನ್ನು ಕೂಗೋದಕ್ಕೆ ಶುರು ಮಾಡಿದ್ರು. ಕೆಸಿ ವೇಣುಗೋಪಾಲ್ ಅಲ್ಲಿಂದ ಸೀದಾ ಕೊಣಾಜೆಯ ಒಂದು ಭವನದಲ್ಲಿ ಇವತ್ತು ಕಾರ್ಯಕ್ರಮ ಇದೆ. ಗಾಂಧಿ ಮತ್ತು ಮತ್ತೊಬ್ಬ ಹೋರಾಟಗಾರ ಇಬ್ಬರ ಸಂವಾದ ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಕೆಸಿ ವೇಣುಗೋಪಾಲ್ ಅತಿಥಿಯಾಗಿ ಮಂಗಳೂರಿಗೆ ಬಂದಿದ್ದಾರೆ. ಮಂಗಳೂರಿಗೆ ಬರ್ತಾ ಇದ್ದ ಹಾಗೆ ಒಂದಷ್ಟು ಜನ ಅಲ್ಲಿ ಘೋಷಣೆಯನ್ನು ಕೂಗೋದಕ್ಕೆ ಶುರು ಮಾಡಿದ್ರು. ಆ ಘೋಷಣೆ ಕೆಸಿ ವೇಣುಗೋಪಾಲ್ರನ್ನ ಒಂತರಹದ ಇರಿಸು ಮಿರಿಸಿಗೆ ಒಳಪಡಿಸಿದ್ದೇನು ಸುಳ್ಳಲ್ಲ. ರಾಜ್ಯದಲ್ಲಿ ಒಂದಷ್ಟು ಬಣಗಳಿದ್ದಾವೆ. ಆ ಬಣದ ಪರ ಅವರವರ ಬೆಂಬಲಿಗರು ಘೋಷಣೆಯನ್ನು ಕೂಗ್ತಾರೆ. ಆದರೆ ವೇಣುಗೋಪಾಲ್ ಏರ್ಪೋರ್ಟಿಗೆ ಬರ್ತಿದ್ದ ಹಾಗೆ ಯಾಕೆ ಘೋಷಣೆ ಕೂಗಬೇಕು ಅನ್ನೋ ಚರ್ಚೆ. ಅತಿಥಿಯೊಬ್ಬರು ರಾಜ್ಯಕ್ಕೆ ಬಂದಾಗ ಅವರನ್ನು ನಡೆಸಿಕೊಳ್ಳುವಂತಹ ರೀತಿ ಮತ್ತು ಅವರ ಮುಂದೆ ವರ್ತಿಸಬೇಕಾದ ರೀತಿ ನೀತಿಗಳನ್ನು ನಮ್ಮ ಕಾರ್ಯಕರ್ತರು ಮರೆತರೆ ಹೆಂಗಯ್ಯ. ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದವರು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರುವವರು DK ಶಿವಕುಮಾರ್ ಅವರು. ಇವರೊಬ್ಬರು ಇದ್ದಾಗ ಅವರ ನಡುವೆ ಭಿನ್ನಾಭಿಪ್ರಾಯಗಳನ್ನು ಮೂಡಿಸೋ ತರಹದ ಘೋಷಣೆಗಳನ್ನು ಯಾಕೆ ಕೂಗಬೇಕು ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವಗೊಂಡಿದೆ. ಒಟ್ಟಾರೆ ಮಂಗಳೂರಿನ ಕೊಣಾಜೆಯಲ್ಲಿ ನಡೆಯಬೇಕಿರುವಂತಹ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದ ಕಾಂಗ್ರೆಸ್ಸಿನ ವರಿಷ್ಠ ಕೆಸಿ ವೇಣುಗೋಪಾಲ್ ಏರ್ಪೋರ್ಟ್ಗೆ ಎಂಟ್ರಿ ಆಗುತ್ತಿದ್ದಂತೆ ಡಿಕೆ ಪರ ಘೋಷಣೆ ಮೊಳಗಿದೆ. ಡಿಕೆ ಡಿಕೆ ಎಂದು ವೇಣುಗೋಪಾಲ್ ಸುತ್ತುವರೆದ ಬೆಂಬಲಿಗರು. ಮಂಗಳೂರು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಬರ್ತಿದ್ದ ಕೆಸಿ ವೇಣುಗೋಪಾಲ್. ಡಿಕೆ ಎಂಬ ಘೋಷಣೆಯಿಂದ ಕಿರಿಕಿರಿಗೆ ಒಳಗಾದ ವೇಣುಗೋಪಾಲ್. ಮಂಗಳೂರು ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಂದ ನಿಯಂತ್ರಣ ವಿಫಲ ಆಗಿದೆ. ತರಾತುರಿಯಲ್ಲಿ ಮುಂದೆ ನುಗ್ಗಿದ ವೇಣುಗೋಪಾಲ್. ಡಿಕೆ ಪರ ಘೋಷಣೆ ಮೊಳಗುತ್ತಿದ್ದಂತೆ ಹೊರಟು ಹೋದ ಕೆಸಿ ವೇಣುಗೋಪಾಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.